ಹಲೋ ಮೊಮ್ಮಕ್ಕಳು ನೋಡ್ತೀನಿ ನೋಡಿ ಓಕೆ ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ರೀ. ನಾ ಹೋಗಿರ್ಲೇನು ಸರ್? ಹೋಗೋಣ ಮಾಡಿ ಸರ್ ಅದ ರೀ. ಅಲ್ಲ ಸರ್ ನಾವು ಥರ ಹೇಳ್ತಾರೆ ಹೇಳಿ ಸರ್ ನಮಸ್ಕಾರ ರೀ. ಶಿವ ಕೋಳಿ ಅಂತ ಸರ. ಬ್ರೋ ಸ್ಕ್ಯಾನ್ ಇಲ್ಲ, ಕಲರ್ ಟಪ್ಲರ್ ಇಲ್ಲ. ಹಲೋ ಸರ್ ಶಿವ ಕೋಳಿ ಅಂತ ರೀ, ಸೋಷಿಯಲ್ ವರ್ಕರ್. ಡ್ರೈವರ್ ಇವರು ದಂದರಿಗಿಂದ ಬಂದಾರ ಸರ್. ಅವ್ರಿಗೆ 67 ವಯಸ್ಸು. ಎಲ್ರಿ ತಿಕೋಟದಿಂದ ದಂದರಿಗಿಂದ ಬಂದಾರ್ರಿ. ಇಲ್ಲಿ ಬಿಜಾಪುರ ಹಾಸ್ಪಿಟ್ಲ್ ಒಳಗೆ ಮತ್ತು ಈಗ ಎಲ್ಲ ರೀತಿ ಬಡವರಿಗೆ ಫೆಸಿಲಿಟಿ ಐತಂತ ಅವ್ರು ಬಂದಿರ್ತಾರೆ ರೀ. ಈಗ ಕಣ್ಣಿಂದ ಅವ್ರು ತೋರ್ಸಾರ್ರಿ, ಕಣ್ಣು ತೋರ್ಸಾರ್ರಿ. ಮತ್ತು ಕಣ್ಣಿಗೆ ಚಸ್ಮಾನು ಹೊರಗೆ ತಗೋತ ಹೇಳ್ತಾರೆ ರೀ. ಮತ್ತು ಈಗ ಮೆಡಿಸಿನ್ ಟ್ಯೂಬ್ ಬರೆದು ಕೊಟ್ಟಾರ. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಇವು ಯಾವೂ ಇಲ್ಲ, ಹೊರಗೆ ತಗೋತ ಹೇಳ್ತಾರೆ ಸರ್. ಕೆಲವೊಂದು ಇವ್ರ ಬರುವಂಥ ಕೆಲವೊಂದು ಇರ್ತಾವೆ, ಅವು ಆಗಿರ್ತಾವೆ. ಯಾವ್ರಿ? ಇವು ಚಸ್ಮಾಗಳು. ಹ್ಞೂ ರೀ, ಬಂದಿಲ್ಲ ರೀ ಅವು. ಅಲ್ಲ, ಈಗ ಸ್ಟಾಕ್ ಇರಂಗಿಲ್ಲ. ಸ್ಟಾಕ್ ಇರಲ್ಲ. ನೀವು ಬರೆದು ಕೊಡ್ತೀರಿ ಸರ್. ಇವು ಮೆಡಿಸಿನ್ ಮತ್ತು ಟ್ಯಾಬ್ಲೆಟ್ ಹೊರಗೆ ತಗೊಳ್ಳೋತ ಯಾಕೆ ಹೇಳ್ತಾರೆ ಸರ್ ಇವರು? ಈಗ ಸ್ಟಾಕ್ ಈಗ ಸದ್ಯ ಇಲ್ಲ. ಅದೇ ಸರ್, ನೀವು ರೈಟಿಂಗ್ ಕೊಡಲ್ಲ. ರೈಟಿಂಗ್ ಕೊಡಂಗಿಲ್ಲ. ಯಾಕೆ ಕೊಡಲ್ಲ ರೈಟಿಂಗ್? ನೀವು ಮಾತಾಡ್ತೀನಿ, ನಿಮ್ಗೆ ತರಿಸ್ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡ. ನಿಮ್ಗೆ ತರಿಸ್ಕೊಡ್ಬೇಕಾ? ಸ್ಟಾಕ್ ಅದ ತೊಗೊಂಬರ್ತಾನೆ, ತಡೀರಿ ಅಷ್ಟೇ. ಯಾವಾಗ ಕೊಡ್ಬೇಕ್ರಿ ಸರ್? ಕೊಡ್ತೇವೆ ಈಗ. ಈಗ ಚಸ್ಮಾ ಬಿಡ್ರಿ, ಏನ್ ಸರ್ ಚಸ್ಮಾ ಬಿಡ್ರಿ, ಟ್ಯಾಬ್ಲೆಟ್ಸ್ ಮತ್ತೆ ಔಷಧಿನೂ ಇಲ್ಲ. ನೀವು ಹೊರಗೆ ಹೆಂಗ್ ತಗೋ ಅಂತ ಹೇಳತ್ತೀರಿ? ಮೊನ್ನೇನು ಲಾಸ್ಟ್ ಟೈಮ್ ಅವ್ನು ಬಂದಾಗೂ ಹೇಳಿದ್ರಿ, ಈಗೇನೋ ಯುದ್ಧ ಆಗತ್ತದ, ಯುದ್ಧದ ಕಾರಣ ಹೇಳ್ತೀರಿ. ಹೋದ ತಿಂಗಳು ಇದೇ ತರ ಆಗೈತಿ. ಹೇಳಂಗಿಲ್ಲ, ನಿಮ್ಗೆ ತರಿಸ್ಕೊಡ್ತೈತಿ. ಯಾವಾಗ ತರಿಸ್ಕೊಡ್ತೀರಿ? ಕೊಡ್ತೈತಿ, ನಿಮ್ಗೆ ತರಿಸ್ಕೊಡೋದನ್ನ ಸಮಾಧಾನ ತರ್ತಾರ. ಹಾ ಅದೇ ರೀ. ಈಗ ಇದನ್ನ ಇಲ್ಲಿ ನಿಮ್ಮ ಹಾಸ್ಪಿಟಲ್ ಒಳಗೆ ಇಲ್ಲ. ಕೇಳ್ತೀನಿ, ಒಂದು ನಿಮಿಷ. ಈ ನಂಬರ್ದೊಳಗೆ ನಮ್ಮಲ್ಲಿ ಸ್ಟಾಕ್ ಇದ್ದದ್ದು ಇರ್ಲಾರ್ದು ನೋಡ್ಬೇಕು, ನಾನು ಕೇಳಬೇಕು. ಕೇಳಿದ ನಂತರ ಹೇಳ್ತೀರಿ. ಈಗ ಕೆಳಗೆ ಹೋಗಿ ನಾವು ಚೆಕ್ ಮಾಡಿದೀವ್ರಿ. ಎಲ್ಲಪ್ಪ ಅಂದ್ರೆ ಏನು ಟ್ಯಾಬ್ಲೆಟ್ಸ್ ಮಾತ್ರ ಏನು ಕೊಡತ್ತಾರಲ್ರಿ, ಅಲ್ಲಿ ನೋಡಿದಾಗ ಇವು ಯಾವೂ ಇಲ್ಲ, ಹೊರಗೆ ತಗೋರಿ ಅಂತ ಹೇಳಿದ್ರಿ ಅವರು. ನೀವು ಹೇಳ್ತೀರಿ ಸರ್? ನಾ ಹೇಳೋದು ಕೇಳಿ. ಆಯ್ತು, ಅಲ್ಲಿ ಸ್ಟಾಕ್ ಇರಂಗಿಲ್ಲ, ತರಿಸ್ಕೊಡ್ಬೇಕಾಗತ್ತ. ಮತ್ತೀಗ ಅಲ್ಲಿ ಅವರು ಜನರಿಗೆ ಮಿಸ್ ಗೈಡೆನ್ಸ್ ಯಾಕೆ ಹೊರಗೆ ತಗೊಂತ ಕೊಡ್ತಾರೆ ಸರ್? ಮ್ಯಾಗ ಹೋಗ್ರಿ ನಾವು ತರಿಸ್ಕೊಡ್ತೀವಿ ಅಂತ ಹೇಳ್ಬೇಕಲ್ಲ ನೀವು. ಅವ್ರಿಗೆ ಗೊತ್ತಿರಂಗಿಲ್ಲ. ಯಾರಿಗೆ ಗೊತ್ತಿರಲ್ಲ ಸರ್? ನೀವು ಸಿಬ್ಬಂದಿಯವ್ರಿಗೆ ಅಲ್ರಿ, ನೀವು ಸಿಬ್ಬಂದಿಯವರಿಗೆ ಮತ್ತೆ ನೀವು ಗೈಡೆನ್ಸ್ ಎಲ್ಲ ಕೊಟ್ಟಿರ್ಬೇಕೇನಿಲ್ಲ ಸರ್? ಕೊಟ್ಟಿರ್ತದೆ. ಈಗ ನೋಡ್ರಿ, ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಬಂದ್ರೆ ನೀವು ತರಿಸ್ಕೊಡ್ತೀರಂತ. ಮತ್ತೀಗ ಅವ್ರು ಹೊರಗೆ ತಗೋತಂದ್ರೆ ಬಡವ್ರು ಹೆಂಗೆ ಹೋಗಿ ತರ್ಬೇಕ್ರಿ? ಅದಕ್ಕೆ ಹಣ ಯಾರು ಕೊಡೋರು? ಹಣ ಇರ್ಲಾರ್ದಕ್ಕೆ ಆರ್ಥಿಕ ಪರಿಸ್ಥಿತಿ ಬಡವ್ರಿಗೆ ಇಲ್ಲ ತಂದೆ ಅವ್ರು ಬಂದು ಸರ್ಕಾರಿ ಹಾಸ್ಪಿಟಲ್ ಒಳಗೆ ತೋರಿಸ್ಕೋಬೇಕು, ಹೌದಲ್ರಿ? ವ್ಯವಸ್ಥೆ ಮಾಡಿಕೊಡ್ತಾರೆ ಇದನ್ನ ಸರ್ ಇಮಿಡಿಯೇಟ್ಲಿ ದಯವಿಟ್ಟು ಅವ್ರಿಗೆ ಮಾಡೋದು. ತರಿಸ್ಬೇಕಾದ್ರೂ ಟೈಮ್ ಹಿಡಿತದೆ, ಅದು ತರಿಸ್ಕೊಡ್ತದೆ. ಇವರು CP ಅವ್ರು ಭೇಟಿ ಮಾಡಿಸಿವ್ರಿ. ಇಲ್ಲಪ್ಪ ಅಂತಂದ್ರೆ ನಮ್ಮ ಹತ್ರ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಾವು ರೈಟಿಂಗ್ ದಯವಿಟ್ಟು ಕೊಡ್ರಿ ಅಂತ ನಮ್ದು ರಿಕ್ವೆಸ್ಟ್. ನೋಡೋಣ, ರೈಟಿಂಗ್ ಕೊಡೋದು ಕೊಡ್ತತಿ, ಇಲ್ಲಿಗೆ ನೋಡೋಣ. ಅದೇನ್ ತಲೆ ಅಂದ್ರೆ ಇದು ಯಾವಾಗ ಕೊಡೋರು ಸರ್? ಈಗ ಅವರಿಗೆ ಅಲ್ಲ, ಕಣ್ಣಿಂದವ್ರಿಗೆ ಪಾಪ ಸಮಸ್ಯೆ ಐತ್ರಿ. ಈಗ ಮೆಡಿಸಿನ್ ಏನೋ ಅದು ಬೇಕ್ರಿ. ಮನುಷ್ಯನ್ ಬೇಕಾಗಿದೆ ನೀರು, ಮಾತ್ರೆ, ಊಟ. ಅದು ಟೈಮ್ ಟು ಟೈಮ್ 10 ದಿನ ಬಿಟ್ಟು ನೀವೇ ನೀರು ಕುಡಿಯತ್ತಂದ್ರೆ ಕುಡಿತೀರಿ ಸರ್? ಎಲ್ಲ ಮಾತಾಡಕ್ ಬರ್ತದೆ ಸಾಹೇಬ್ರ, ಮಾತಾಡಕ್ ಬರ್ತದ್ರಿ. ಸರ್ಕಾರದಿಂದ ನಿಮ್ಗೆ ಸವಲತ್ತು ಕೊಟ್ಟಾರೇನಿಲ್ರಿ? ಅಲ್ಲ ಸರ್, ನಾ ಏನಾದ್ರು ಕೇಳೋದು ತಪ್ಪದ? ನಾವ್ ಏನಾದ್ರು ಕೇಳೋದು ತಪ್ಪ? ನಾನ್ ನಿಮ್ಗೆ ಕೇಳೋದು ತಪ್ಪ. ನೀವು ತರಿಸ್ಕೊಡ್ತೀರತ್ತಂದ್ರೆ ಎಷ್ಟು ದಿನದಾಗ ತರಿಸ್ಕೊಡ್ತೀರಿ? ಕೇಳ್ತೀನಪ್ಪ, ಅದಕ್ಕೆ ಕೇಳ್ಸಾಕತ್ತೆ ನಿಮಗೆ. ಹೌದ್ರಿ. ಈಗ ಎಲ್ಲಿ ಹೋಗ್ಬೇಕ್ರಿ? ನಾವ್ ಎಲ್ಲಿ ಹೋಗ್ಬೇಕ್ರಿ? ಹೇಳಕತ್ತೀನಲ್ಲ, ಅವ್ರಿಗೆ ತೋರ್ಸಕ್ ಭೇಟಿ ಮಾಡಿಸ್ದಾಗ ಕೇಳಕತ್ತೀನಿ. ಇಲ್ಲ ಸರ್, ನಾನು ಪ್ರಶ್ನೆ ಕೇಳತ್ತೀನ್ರಿ. ಅವಶ್ಯಕತೆ ಇಲ್ಲ. ಅಲ್ಲ, ನಮ್ಮ ಹಕ್ಕುಗಳು ನಾವು ಕೇಳೋದು ನಿಮ್ಗೆ ಹಕ್ಕ ಐತಿ ಇಲ್ಲ ಅಂತ ಕೇಳಕತ್ತಿಲ್ಲ. ನಿಮ್ಗೆ ಅಲ್ಲಿ ಕಳ್ಸಾಕತ್ತೀನಿ. ಒಡವ್ರು ಹೇಳವ್ರು ಎಲ್ಲಿ ಹೋಗ್ಬೇಕು ಸರ್? ಈಗ ಕಳ್ಸಾಕತ್ತೀನಿ ಅಂತ ನೀವು ಕಳ್ಸಾಕತ್ತೀನಪ್ಪ. ಎಲ್ಲಿ ಸರ್? ಚವಾಣ್ ಸರ್ ಅಲ್ರಿ? ರಾಠೋಡ್ ಸರ್. ರಾಠೋಡ್ ಸರ್ ಅವ್ರು ಎಲ್ಲಿ ಹೋಗ್ಬೇಕ್ರಿ? ಅಲ್ಲಿ ಕಳಿಸ್ತೇನೆ. ಈಗ ಮೆಡಿಸಿನ್ ಕೊಡ್ತಾರಲ್ರಿ ಇಲ್ಲಿ? ಈಗ ಐತಿ ಇಲ್ಲ ನಿಮ್ಗೆ ಹೇಳಕತ್ತ. ಒಂದ್ ವೇಳೆ ಸ್ಟಾಕ್ ಇರ್ಲಿಲ್ಲ ಅಂತಂದ್ರ ನೀವು ಹೊರಗಿಂದ ಕೊಡಿಸ್ಕೊಡ್ಬೇಕು. ಜವಾಬ್ದಾರಿ ಯಾರು ಸರ್? ಈಗ ನಿಮ್ಗೆ ಏನ್ ಮಾತಾಡಕತ್ತ ನೀವು ಏನು ಜವಾಬ್ದಾರಿ ಯಾರು? ಅಲ್ಲಿ ಈಗ ಅವ್ರಿಗೆ ಭೇಟಿ ಮಾಡ್ಸತ್ರ ಅದ್ರದ್ದು. ಹಾ ಸರ್, ಇವ್ರಿಗೆ ಭೇಟಿ ಮಾಡ್ಸ ಸ್ಟಾಕ್ ಇಲ್ಲಿ ಸ್ಟಾಕ್ ಐತೆ ಇಲ್ಲ ಅದನ್ನ ಕೇಳಿದೆ. ಎಲ್ಲ ಸ್ಟಾಕ್ ಇತ್ತಂದ್ರೆ ತಾವು ಕೊಡಬಹುದು. ಸ್ಟಾಕ್ ಇಲ್ಲದೆ ಹೋಗಿದ್ರೆ ಅದಕ್ಕೆ ಪ್ರೊಸೀಜರ್ ಅವ್ರಿಗೆ ಮಾಡಿ ಕೇಳಿಸ್ಕೊಂಡು ಬರ್ರಿ ಫಸ್ಟ್. ಯಾಕಂದ್ರೆ ಸರ್ ನಮ್ದು ರಿಕ್ವೆಸ್ಟ್ ಏನ್ ಗೊತ್ತೇನ್ರಿ? ಇಲ್ಲಿ ಸರ್, ಈಗ ತಾವ್ ಹೆಂಗ್ ಹೇಳತ್ತಿರಲ್ಲ, ಈ ಬಂದಂತ ಹೊರ ರೋಗಿಗಳಿಗೆ ಇಲ್ಲಿದ್ ಏನು ಗೊತ್ತಿರಲ್ಲ, ಹೊರಗ್ ತಗೋತ ಯಾಕೆ ಹೇಳ್ಕೊಡ್ತಾರ್ರಿ? ಸ್ಟಾಕ್ ಮುಗ್ದಿತ್ತಂತಂದ್ರೆ ಸರ್ ಅದು ಸ್ಟಾಕ್ ಈಗ ಸರ್ಕಾರದಿಂದ ಈಗ ಜನರಿಗೆ ಇಲ್ಲಿ ಔಷಧಿ ಇರ್ಲಿಲ್ಲ ಅಂದ್ರೆ ಹೊರಗೆ ಕೊಡಿಸ್ಕೊಡೋ ಜವಾಬ್ದಾರಿ ಯಾರ್ದ್ರಿ? ಕೊಡಿಸ್ಕೊಡೋದಾಯ್ತು. ಯಾರ ಜವಾಬ್ದಾರಿ ಸರ್ ಅದು?
ಕೊಡಿಸ್ಕೊಡೋದು ಇಲ್ಲಿವರೆದೇ ಜವಾಬ್ದಾರಿ ಹೌದೇನಿಲ್ರಿ. ಮಾಡಿ ಈಗ ಎಷ್ಟೋ ಜನಕ್ಕೆ ಈಗ ಉದಾಹರಣೆ ಇವನೇ ಲಾಸ್ಟ್ ಟೈಮ್ ಇವನಿಗೆ ಮೆಡಿಸಿನ್ ಕೊಡ್ಲಾರ್ದೆ ಕಳ್ಸಿದ್ರಿ, ಇಲ್ಲಿ ಮೇಲೆ ತಂದು ಇಲ್ಲ ಸ್ಟಾಕ್ ಚೆಕ್ ಮಾಡಿಸಿ ಕೊಡ್ಬೋದಿತ್ರಿ. ಮುಗಿದಿತ್ತಂದ್ರೆ ಕೆಳಗೆ ಕನ್ಫರ್ಮೇಶನ್ ಮಾಡ್ಕೊಂತಾರೆ, ಮಾಡ್ಕೊಂಡ್ರೆ ಇದು ಮಾಡ್ತಾರ ಅಷ್ಟೇ. ಈಗ ನಾನು ಇಲ್ಲಿ ಚೆಕ್ ಮಾಡಿಸ್ತೀನಿ ಸರ್, ಈ ಕಡೆ ಇದನ್ನ ವ್ಯವಸ್ಥೆ ಮಾಡ್ಕೊಡಿ ಇವ್ರಿಗೆ, ವರ್ಷಿಪ್ ಕಡೆ ಹೋಗಿ ವ್ಯವಸ್ಥೆ ಮಾಡಿ. ಬರ್ರಿ ಸರ್ ಬರ್ರಿ. ಸರ್ಕಾರದಿಂದ ಎಲ್ಲಾ ತರ ಇಲ್ಲೆಲ್ಲ ಅನುಕೂಲ ಇರ್ತದ್ರಿ, ನೀವು ಬಂದು ಕೇಳ್ಬೇಕ್ರಿ. ಇಲ್ಲ ತಂದ್ರೆ ಅದು ಹೊರಗೆ ಬರೆದು ಕೊಟ್ರು ಅವರು ಕೊಡಿಸ್ಕೊಡೋ ಜವಾಬ್ದಾರಿ ಇಲ್ಲಿಯವ್ರದ್ದು ಇರ್ತದ್ರಿ, ಅಧಿಕಾರಿಗಳ್ದು ಇರ್ತೈತೆ. ಸರ್ ಹೋಗೋಣ ಮತ್ತೆ ಅಲ್ಲಿ ಟೈಮಿಂಗ್ ಬಂದಿಲ್ಲ ಅಂತ ಕೇಳ್ತಾರೆ ಏನು ಸರ್? ಅದು ಗ್ರೋತ್ ಸ್ಕ್ಯಾನ್ಗೆ ಐತಿ ಅಂತ ಕೇಳಿ ದೇವಮನೆ ಸರ್ ಕೇಳಿಗೆ ಸ್ವಲ್ಪ ಕೇಳಿ, ಅದು ಐತಿ ಅಂತ ಕೇಳಿ ಹೇಳ್ತಾರೆ. ಯಾಕೆ ಸರ್ ಇಲ್ಲ ಸರ್? ಅದು ಇರಲಿ, ಕೇಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಪ್ರತಿಯೊಂದು ಅವ್ರಿಗೆ ಕೇಳಿದ್ರೆ ಹೆಂಗ ಸಂಬಂಧಪಟ್ಟವ್ರಿಗೆ ಕೇಳಿದ್ರೆ ಮತ್ತೆ ಇವ್ರಿಗೆ ಕೇಳಿದ್ರೆ ಇವ್ರೇನ ಗೊತ್ತಿಲ್ಲ ಅಂತ ಅವ್ರಿಗೆ ಕೇಳಿದ್ರೆ ಅಂತಾರ, ಅದಕ್ಕೆ ಕೇಳಿ ಮತ್ತೆ ಅದನ್ನು ಇವ್ರಿಗೆ ಕೇಳಿದ್ರೆ ಏನ್ ಹೇಳೋದು? ಗ್ರೋತ್ ಸ್ಕ್ಯಾನ್ ವಿತ್ ಡಾಪ್ಲರ್ ಅಂತ ಬರ್ದಾರ ಸರ್. ಹಾ, ಗ್ರೋತ್ ಸ್ಕ್ಯಾನ್ ಡಾಪ್ಲರ್ ಇಲ್ಲ, ಅದಿಲ್ಲ. ಥ್ಯಾಂಕ್ ಯು ಸರ್. ಸರ್ ಇದ್ರೊಳಗೆ ಎರಡು ಟೆಸ್ಟ್ ಬರೋದು, ಗ್ರೋತ್ ಸ್ಕ್ಯಾನ್ ಒಂದು ನಮ್ಮ ಹತ್ರ ಇದೆ, ಡಾಪ್ಲರ್ ಇಲ್ಲ. ಅಜ್ಜಾರ ಹೇಳ್ರಿ, ಎಲ್ಲಿಂದ ಬಂದಿರಿ ನೀವು? ಈಗ ಬಂದೇವ್ರಿ, ದಂದರ್ಗಿರಿ, ತಿಕೋಟಾ ತಾಲೂಕ್ ರೀ. ತಿಕೋಟ ತಾಲೂಕು ತೆಳಗೆ ಬಂದಿದ್ದಾರೆ. ಹಾ ರೀ. ಏನ್ ಇಲ್ಲಿ ಸರ್ಕಾರ ದವಾಖಾನಿಗೆ ಏನ್ ತೋರ್ಸ್ಕೊಕ್ ಬಂದಿರಿ? ಕಣ್ಣು ತೋರ್ಸ್ಕೊಳಕ್ ಬಂದಿದ್ದೇವ್ರಿ. ಕಣ್ಣು ತೋರ್ಸ್ಕೊಕ್ ಬಂದಿರಿ. ಅಜ್ಜಾರು ಪಾಪ ದಂದೂರ್ಗಿಂದ ಬಂದಾರ, ಅವರಿಗೆ 64 ವಯಸ್ಸು. ಅವ್ರಿಲ್ಲಿ ವಿಜಾಪುರ ಜಿಲ್ಲಾ ಸರ್ಕಾರಿ ದವಾಖಾನೆ ಒಳಗೆ ಕಣ್ಣು ತೋರ್ಸ್ಕೊಕ್ ಬಂದಾರ. ಏನಂದ್ರಿ ಡಾಕ್ಟರ್ ರೀ? ಅವ್ರೇನು ನೋಡಿದ್ರಿ, ನೋಡ್ಕೇಸಿಂದ ಹೊರಗೆ ತೊಗೋಬೇಕಂತ ಚಸ್ಮಾ, ಅದು ಔಷಧ ಕೊಡ್ತಾರೆ ತೊಗೋಬೇಕಂದ್ರೆ ಅವ್ರು ಔಷಧ ಹೊರಗೆ ತೊಗೋಬೇಕಂತ ಹೇಳಿದ್ರು. ಅವ್ರು ಔಷಧ ಯಾಕೆ ಇಲ್ಲಿ ಇಲ್ಲತ್ರಿ ಸರ್ಕಾರ ದವಾಖಾನ್ಯಾಗ? ಏನತ್ತಂದಾರಿ? ಹೊರಗೆ ತೊಗೊಂಡಾರಿ? ಹೊರಗೆ ಹೋಗತ್ತಾನ, ಹೊರಗೆ ತಗೊಳ್ ಹೋಗತ್ತಂದ್ರಿ. ಮತ್ತೆ ಚಸ್ಮಾ ಏನತ್ತಂದ್ರಿ? ಚಸ್ಮಾ ಅಲ್ಲಿ ಕೊಡ್ತಾರೆ ಹೋಗಂದ್ರೆ ಅವರು ಅಲ್ಲಿ ಬರ್ತಾರೆ, ಹೊರಗೆ ತೊಗೋಬೇಕು ಚಸ್ಮಾ. ನಾವು ಚಸ್ಮಾನ ಹೊರಗೆ ತೊಗೊಂಡಾರಿ. ನೋಡ್ರಿ, ಇಲ್ಲಿ ಇವತ್ತು ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬಂದೀವಿ. ಬಂದಿದ್ದೆ ನಾನು. ಅವಾಗ ಇಲ್ಲಿ ಅಮರಪ್ಪ ಗೊಳಸಂಗಿ ಅನ್ನೋರು ದಂದರ್ಗಿ ಊರು, ತಿಕೋಟಾ ತಾಲೂಕು, ಡಿಸ್ಟಿಕ್ ವಿಜಯಪುರ. ಇವತ್ತೇ ನೋಡ್ರಿ, ಇದು 24/3/2023 26. ಅಲ್ಲಿಂದ ಹಳ್ಳಿಯಿಂದ ಪಾಪ ಹಿರಿಯರು ಬಂದಾರ. ಇಲ್ಲಿ ಸರ್ಕಾರ ದವಾಖಾನೆ ಒಳಗೆ ಪಾಪ ಬಡವ್ರು ಇರ್ತಾರೆ, ಸರ್ಕಾರ ದವಾಖಾನೆ ಒಳಗೆ ಸವಲತ್ತು ಇರ್ತಾವೆ ಎಲ್ಲ ರೀತಿ ಅಂತ ಬಂದಾರ. ಅವ್ರಿಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಏನು ಹೇಳತ್ತಾರತ್ತಂದ್ರೆ ಚಸ್ಮಾನು ಪಾಪ ಅವ್ರು ಕಣ್ಣು ತೋರ್ಸೋಕೆ ಬಂದಾರ, ಚಸ್ಮಾನು ಇಲ್ಲ. ಆಮೇಲೆ ಅವ್ರಿಗೇನಿದು ಔಷಧ ಇಲ್ಲ, ಕಣ್ಣೊಳಗೆ ಹಾಕೋ ಟ್ಯೂಬು ಮತ್ತು ಮಾತ್ರೆಗಳು ಏನು ಬರೆದು ಕೊಟ್ಟಾರ ಅದನ್ನೂ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇಲ್ಲ, ಹೊರಗೆ ತಗೋಂತ ಅವ್ರಿಗೆ ಹೇಳತ್ತಾರ. ಈಗ ನಿಮ್ಗೆ ಹೊರಗೆ ತೊಗೋಕೆ ರೊಕ್ಕ ಅದು ಹೆಂಗ್ರಿ? ಈಗ ನೋಡ್ರಿ, ಅಲ್ಲಿಂದ ಪಾಪ ಬಡವರು ಇಲ್ಲಿ ಸರ್ಕಾರ ದವಾಖಾನಿಗೆ ಬರ್ತಾರ, ದುಡ್ಡು ಇರ್ಲಾರ್ದವ್ರು ಪಾಪ ಆರ್ಥಿಕ ಪರಿಸ್ಥಿತಿ ಇರ್ತೈತೆ, ಅದಕ್ಕೆ ಸರ್ಕಾರ ದವಾಖಾನಿಗೆ ಬಂದಿರ್ತಾರ. ಮತ್ತೀಗ ಎಲ್ಲಾನು ಇವ್ರು ಬಂದವರು ಚಸ್ಮಾನು ಹೊರಗೆ ತಗೋ ಹೋಗ್ರಿ, ಕಣ್ಣಿಗೆ ಹಾಕೋ ಟ್ಯೂಬು, ಔಷಧ, ಮಾತ್ರೆಗಳು ಹೊರಗೆ ತಗೋ ಹೋಗತ್ತಂದ್ರೆ ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಇದು ಮತ್ತು ಇದ್ದು ಏನು ಉಪಯೋಗ ಆಗ್ತದೆ ಬಡವರಿಗೆ ಅಂತ ನಮ್ಮದು ಒಂದು ಪ್ರಶ್ನೆ. ನಮ್ಮದು ನೋಡ್ಬೋದು, ಇಲ್ಲಿ ಸಾಕಷ್ಟು ರೋಗಿಗಳು ಬಂದಿರ್ತಾರ ಹಳ್ಳಿಗಳಿಂದ. ನಿಮಗೀಗ ಏನಂದ್ರಿ? ಅವ್ರು ಕಣ್ಣಿನ ಚಸ್ಮಾನು ಹೊರಗೆ ತೊಗೊಂಡ್ರಿ, ಮತ್ತು ಔಷಧ ರೀ? ಔಷಧ ಹೊರಗೆ ತಗೋತ ಹೇಳಿದ್ರು. ನೋಡ್ರಿ, ಔಷಧ ಪಾಪ ಅವ್ರಿಗೆ ಹಿರಿಯರಿಗೆಲ್ಲ ವಯಸ್ಸಾದವ್ರಿಗೆ ಹೊರಗೆ ತಗೊಂತಾರ. ಸಾಕಷ್ಟು ಸರ್ಕಾರಕ್ಕೆ ಅನುದಾನ ಬರ್ತದ ಆಸ್ಪತ್ರೆಗಳಿಗೆ. ಮತ್ತು ಇಲ್ಲೇನು ಸಿಬ್ಬಂದಿ ವರ್ಗದವರು, ಹಿರಿಯ ಅಧಿಕಾರಿಗಳು ಯಾವುದೇ ರೀತಿ ಇಲ್ಲಿ ಸ್ಪಂದಿಸಲ್ಲ ಹಿರಿಯರಿಗೆ ಬಂದವ್ರಿಗೆ. ಈ ರೀತಿ ಬಿಜಾಪುರ ಜಿಲ್ಲಾ ಸಮಸ್ಯೆ ಈ ಥರ ಐತೆ ನೋಡ್ರಿ. ಇದು ಇಷ್ಟೇ ಹಿಡಿನ ಅವ್ರಿಗೆ ಅಜ್ಜರ. ಇದು ರೀ, ಮೊದಲ ನೀವು ದಂದರ್ಗಿಯಿಂದ ಬಂದ್ರಿ, ಇಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದಿರಿ ನೀವು ಗೌರ್ಮೆಂಟ್ ದವಾಖಾನೆಗೆ. ನಿಮಗೆ ಅವ್ರು ಏನ್ ಅಂದಿದ್ರಿ? ಡಾಕ್ಟರ್ ತೋರ್ಸೋಣ ಚೆಕ್ ಮಾಡಿ ಎಲ್ಲ ಹೊರಗೆ ತಗೋ ಹೋಗತ್ತಂದ್ರಿ. ಏನ್ ತೋರ್ಸಕ್ ಬಂದಿದ್ರಿ ನೀವು? ಕಣ್ಣು ತೋರ್ಸಕ್ ಬಂದನ್ರಿ. ಕಣ್ಣು ತೋರ್ಸೋಕ್ ಬಂದಿದ್ರಿ. ಮತ್ತೆ ಅವ್ರು ಏನಂದ್ರಿ? ಡಾಕ್ಟರ್ ಫಸ್ಟಿಗೆ ಕೇಳಕ್ ಹೋಗೋಣ, ಚೆಕ್ ಮಾಡಿದ್ರು, ಚೆಕ್ ಮಾಡ್ಕೊಂಡು ಹೊರಗೆ ಬರ್ದು ಕೊಡ್ತಾನೆ ತಗೋ ಹೋಗುತ್ತ ಅಂದ್ರಿ. ನಿಮ್ಮ ಊರ್ರಿ? ದಂದ್ರಿ. ದಂದೂರ್ಗಿ ಎಲ್ಲಿ ಬರ್ತದ್ರಿ? ಇಲ್ಲಿ ತಿಕೋಟ ತಾಲೂಕದಾಗ ತಿಕೋಟ ತೆಲಗಿನ ಬಜಾರ್ ಬರ್ತದ್ರಿ, ತಿಕ್ಕೇಶಿದ್ದಾಪುರ ಅಂತಾಕ್ರಿ. ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕು ರೀ. ಹ್ಞೂ ರೀ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಸಾಹೇಬರು ಮತಕ್ಷೇತ್ರ ರೀ. ಹೌದ್ರಿ. ಏನ್ ಮಾಡ್ತೀರಿ ನೀವು? ಒಕ್ಕಲ್ತನ ಮಾಡ್ತೇವ್ರಿ. ಒಕ್ಕಲ್ತನ ರೈತರಿದ್ದೀರಿ. ಅಲ್ಲಿಂದ ಇಲ್ಲಿ ಇವತ್ತು ಕಣ್ಣು ತೋರ್ಸಾಕ್ ಬಂದಿರಿ ನೀವು. ಕಣ್ಣು ತೋರ್ಸಾಕ್ ಬಂದ್ರೆ ಏನಂದ್ರಿ ಅವ್ರು? ಏನಂತಾರ? ಚೆಕ್ ಮಾಡ್ತಾರ್ರಿ, ಚೆಕ್ ಮಾಡ್ಕೊಂಡು ಬರ್ದು ಕೊಟ್ಟು ಬಿಟ್ರಿ, ಹೊರಗೆ ತೋರ್ಸಿ ಹೋಗ್ತಾರ. ಮತ್ತ ಚಸ್ಮಾದು ಕೊಡ್ಲಿಲ್ರಿ? ಚಸ್ಮಾ ಕೊಡ್ಲಿಲ್ರಿ. ಚಸ್ಮಾ ಕೇಳೇನ್ರಿ, ಹೊರಗೆ ತಗೋಬೇಕಂತಂದ್ರು. ಹೊರಗೆ ತಗೊಂಡ್ ಎಣ್ಣೆ ಕೊಡ್ತಾರ ಹೋಗಂದ್ರು, ಎಣ್ಣೆ ತಗೊಂಡ್ರಿ ಹೊರಗೆ ತಗೋಬೇಕಿಲ್ಲ ಇಲ್ಲ ತಂದ್ಬಿಟ್ರಿ ಅವರು. ಆಮೇಲೆ ಔಷಧ ಅದು ಏನ್ ಬರ್ದು ಕೊಟ್ಟಾರ್ರಿ?
ಔಷಧ ಇದು ಬಟ್ಟ ಕೊಟ್ಟಾರಲ್ರಿ, ಟೂಬ್ ಬರೆದು ಕೊಟ್ಟಿದ್ರಿ? ಟೂಬ್ ಬರ್ದು ಕೊಟ್ಟಿದ್ರೆ ಇಲ್ಲಂದ್ರಿ ಮೊದಲ, ಟೂಬ್ನು ಇಲ್ಲ ಅಂದ್ರಿ? ಇಲ್ಲಂದ್ರಿ. ನಾನು ಇವತ್ತು ನಮ್ಮ ಶಿವಣ್ಣ ಅಂತ ಹೇಳಿ ಬೇಸಿಂದ ಭೇಟಿ ಆದ್ರು ನಮಗೆ ದೋಸ್ತರು ಅವರು. ಹ್ಞೂ ಬರೀ ಕಕ್ಕ ಅಂತ ಹೇಳಿ ಕರ್ಕೊಂಡು ಹೋಗಿಸಿಂದ ಇವು ಎಲ್ಲ ಇಸ್ಕೊಟ್ರು. ಹ್ಞೂ ಅದಕ್ಕೆ ನಾನು ಇವತ್ತು ಒಂದು ನಿಮಿಷ ಕರೆಕ್ಟ್. ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಸಾರ್ವಜನಿಕರಿಗೆ, ಹಳ್ಳಿದಿಂದ ಎಲ್ಲರೂ ರೈತರಾಗಿರ್ಬೋದು, ಎಲ್ಲ ಬಡವರಾಗಿರ್ಬೋದು, ವಿಜಯಪುರ ಜಿಲ್ಲಾ ಸುತ್ತಮುತ್ತಲಿಂದ ರೈತರು, ಸಾಕಷ್ಟು ರೈತರು ಬಂದಿರ್ತಾರೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ದುಡ್ಡಿದ್ದವ್ರು ಯಾರೂ ಬರಲ್ಲ, ಸರ್ಕಾರ ದವಾಖಾನಿಗೆ ಬರೋರು ಎಲ್ಲರೂ ಬಡವರು, ಆಮೇಲೆ ಮಧ್ಯಮ ವರ್ಗದವ್ರು ಬಂದಿರ್ತಾರೆ. ಅದು ಉದ್ದೇಶ ವಿಡಿಯೋ ಮಾಡೋದು ಏನಂತಂದ್ರೆ, ಇವತ್ತಿಲ್ಲಿ ದಂದರಿಗಿಂದ ನಮ್ಮ ಅಜ್ಜರು ಬಂದಿದ್ರು. ಅವರಿಗೆ ಕಣ್ಣಿಂದ ಅವರು ತೋರಿಸ್ಕೊಂಡ್ರು, ಕಣ್ಣಿಂದ ಸಮಸ್ಯೆ ಇರೋದ್ರಿಂದ ಕಣ್ಣು ತೋರ್ಸೋಕೆ ಅವ್ರು ಬಂದಿದ್ರು. ಕಣ್ಣು ತೋರ್ಸೋಕೆ ಅವ್ರಿಗೆ ಚಸ್ಮಾ ಬರೆದು ಕೊಟ್ಟಿದ್ರು, ಚಸ್ಮಾ ಮತ್ತೊಂದು ಔಷಧ ಟೂಬ್ ಬರೆದು ಕೊಟ್ಟಿದ್ರು. ಟೂಬ್ ಬರೆದು ಕೊಟ್ಟ ಮ್ಯಾಗ ನಾವು ನಮ್ಮ ದೋಸ್ತನ ಸಂಬಂಧ ನಾನು ಇಲ್ಲೇ ಬಂದಿದ್ದೆ. ಎಲ್ಲತ್ತಂದ್ರೆ ವಿಜಯಪುರ ನಮ್ಮ ಸರ್ಕಾರ ದವಾಖಾನಿಗೆ ಬಂದಾಗ, ಕಕಾರು ಹಿಂಗೆ ತಮ್ಮ ಹಿಂಗೆ ಔಷಧ ತಗೋತಾನೆ, ಯಾಕ್ರಿ ಕಕ್ಕ ಕೊಟ್ಟಿಲ್ಲ, ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕಣ್ಣಿಂದು ಚಸ್ಮಾನು ಬರೆದು ಕೊಟ್ಟಾರ ತಮ್ಮ, ಮತ್ತು ಇಲ್ಲಿ ನಮ್ಮ ಹತ್ರ ಇಲ್ಲ, ಹೊರಗೆ ತಗೋ ಹೋಗಿ ನೀವು ಅಂತ ತಂದರು. ಆಮೇಲೆ ಔಷಧ ಕೇಳಿದೆ, ಔಷಧ ಅದನ್ನು ಒಂದು ಟೂಬ್ ಬರೆದು ಕೊಟ್ಟಾರ, ಕಣ್ಣಿಗೆ ಹಾಕೋ ಟೂಬ್ ಬರೆದು ಕೊಟ್ಟಾರ, ಅದನ್ನು ಅವರು ಹೊರಗೆ ತಗೋ ಹೋಗತ್ತ ತಂದಿದ್ರು ಅವರಿಗೆ. ನಾನು ಅವಾಗ ಹೋಗಿ ಬರೀ ಕಕ್ಕಾರ ನೋಡೋನು, ಯಾಕೆ ಇವ್ರ ಹತ್ರ ಇಲ್ಲ, ಯಾಕೆ ಜನರಿಗೆ ಹೊರಗೆ ತಗೋ ಅಂತ ಹೇಳ್ತಾರೆ ಇವ್ರ ತಂದು ಪ್ರಶ್ನೆ ಮಾಡಿದಾಗ, ಹಿರಿಯ ವೈದ್ಯಾಧಿಕಾರಿಗಳಿಗೆ ಮೇಲೆ ರಾಠೋಡ್ ಸರ್ ಅವರಿಗೆ ನಾ ಭೇಟಿ ಆದೆ. ಅವಾಗ ಅವರು ಹೇಳತ್ತಿದ್ರು, ಇಲ್ಲ ಕೆಲವೊಂದಷ್ಟು ಮೆಡಿಷನ್ ಇರೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು ಫಸ್ಟಿಗೆ. ಅದಾದ್ಮ್ಯಾಗ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ನಮ್ಮ ಜಿಲ್ಲಾಸ್ಪತ್ರೆಗೆ ಬರ್ತದೆ. ಯಾವುದೇ ರೀತಿಯಿಂದ ಸಾರ್ವಜನಿಕರು ಯಾವುದೇ ರೀತಿಯಾದ ಔಷಧಿಗಳು, ಟ್ಯೂಬ್ಗಳು, ಮಾತ್ರೆಗಳು ಇವು ಯಾರೂ ಹೊರಗೆ ತಗೋಂತ ಏನು ಇವ್ರು ಬರೆದು ಕೊಡ್ತಾರೆ, ನೀವು ರೈಟಿಂಗ್ ಒಳಗೆ ತಗೋರಿ. ಯಾಕಂದ್ರೆ ಸರ್ಕಾರದಿಂದ ಇವ್ರಿಗೆ ಸಾಕಷ್ಟು ಅನುದಾನ ಕೊಟ್ಟಿರ್ತದೆ. ಯಾವುದೇ ರೀತಿಯಿಂದ ಹೊರಗೆ ತಗೋ ಅಂತ ಹೇಳುವ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಅವ್ರು ಹೊರಗೆ ತಗೋತಂದ್ರೆ ಅದಕ್ಕೆ ಸಂಪೂರ್ಣ ಎಲ್ಲ ದುಡ್ಡನ್ನು ಇವರೇ ಭರಿಸಿ ಮಾಡಿ ಅವರು ತಂದು ಕೊಡುವಂಥ ಜವಾಬ್ದಾರಿನೂ ಇವ್ರದೇ ಇರ್ತದೆ. ಆದ ಕಾರಣ ಇವತ್ತು ಕಾಕಾರಿಗೆ ಏನವರು ಚಸ್ಮಾನು ಇಲ್ಲ, ಟೂಬ್ ಇಲ್ಲ ತಂದಿದ್ರು. ನಾವು ಹೋಗಿ ಪ್ರಶ್ನೆ ಮಾಡಿದ್ವಿ, ಯಾಕ್ರಿ ಯಾಕಿಲ್ಲ, ನೀವು ಯಾಕೆ ಮತ್ತೆ ಬಡವ್ರು ಯಾಕೆ ಬರ್ಬೇಕಿಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಅಜ್ಜರಿಗೆ ನಾವು ಚಸ್ಮಾನು ಇಸಿದು ಕೊಟ್ಟಿವಿ. ಹಿರಿಯ ವೈದ್ಯಾಧಿಕಾರಿಯವ್ರ ಜೊತೆ ಮಾತಾಡಿ ಚಸ್ಮಾನು ಅವ್ರು ಇಲ್ಲ ತಂದಿದ್ರು, ಅದನ್ನು ಇಸಿದು ಕೊಟ್ಟಿವಿ. ಮತ್ತು ಅವರಿಗೆ ಔಷಧಿ ಕೂಡ ಇದನ್ನು ಏನು ಮೆಡಿಸಿನ್ ಬರ್ದಾರ, ಸಿಫ್ಲಾಕ್ಸಿನ್ ಅಂತ ಏನು ಕಣ್ಣಿಗೆ ಹಾಕೋ ಒಂದು ಔಷಧ ಬರೆದಿದ್ರು, ಇದನ್ನು ಹೊರಗೆ ತಗೋಂತ ಏನು ಅವರು ಬರೆದು ಕೊಟ್ಟಿದ್ರು. ನಾವು ಅವ್ರ ಜೊತೆ ಮಾತಾಡಿದಾಗ ಅವರು ಮತ್ತೆ ಇಲ್ರಿ ಅಂತಂದು ಮತ್ತು ಕೆಲವೊಂದಷ್ಟು ವಿಡಿಯೋಗಳು ನಾನು ಹಾಕ್ತೀನಿ ತಮಗೆ, ದಯವಿಟ್ಟು ಅವರೆಲ್ಲ ಮಾಡಿ ಕೊಟ್ಟರು. ಒಳ್ಳೆ ಇಸದವ್ರಿಗೆ ಕಾಕಾರಿಗೆ ಕೊಟ್ಟಿರ್ತೀವಿ. ಯಾಕಂದ್ರೆ ಅವ್ರು ದಂದೂರಿಗಿಂದ ನೋಡ್ರಿ ಬೆಳಗ್ಗೆ ಬಂದಿರ್ತಾರೆ, ಸುಮ್ಮನೆ ಗಾಡಿ ಖರ್ಚು ಹಾಕಬೇಕು, ಮತ್ತು ಇಲ್ಲಿ ಚೀಟಿ ಮಾಡಬೇಕು. ಅವ್ರು ರೈತರು ಕೆಲಸ ಬಿಟ್ಟು ಇಲ್ಲಿ ಬಂದಿರ್ತಾರೆ, ಅದಕ್ಕೆ ಅವ್ರಿಗೆ ನಾವು ಮಾಡಿಕೊಟ್ಟಿವಿ. ದಯವಿಟ್ಟು ಈ ಮೂಲಕ ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ತೀನಿ ಅಂತಂದ್ರೆ, ಎಲ್ಲ ಮಾಹಿತಿಗಳನ್ನು ತಾವು ಗಮನಿಸ್ರಿ. ಯಾವುದೇ ರೀತಿ ಹೊರಗೆ ಔಷಧಿ ಗುಳಿಗೆಗಳು ಅವ್ರು ಬರೆದು ಕೊಟ್ಟರು ತಾವು ಪ್ರಶ್ನೆ ಮಾಡಿರಿ, ಯಾಕೆ ಹೊರಗೆ ತೊಗೋಬೇಕು ಸರ್, ಯಾಕೆ ಸರ್ಕಾರದಿಂದ ಅನುದಾನ ಬಂದಿರ್ತದೆ, ಆ ರೀತಿ ಏನಾದರೂ ಆದರೂ ತಾವು ಪ್ರಶ್ನೆ ಮಾಡಿರಿ, ಅವ್ರಿಗೆ ಕೇಳ್ರಿ. ಅವರೇ ಹೊರಗೆ ತೊಗೊಳಕ್ಕೂ ನಿಮ್ಗೆ ದುಡ್ಡಿನ ವ್ಯವಸ್ಥೆ ಮಾಡಿ ಅವ್ರು ಕೊಡಿಸ್ಕೊಡೋ ಜವಾಬ್ದಾರಿ ಅವ್ರದ್ದು ಇರ್ತದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೀನಿ. ಸಾರ್ವಜನಿಕರು ಎಲ್ಲರೂ ತಾವು ಪ್ರಶ್ನೆ ಮಾಡಿರಿ. ಏನೇ ಒಂದು ಸವಲತ್ತಿದ್ರು ಸರ್ಕಾರದಿಂದ ಬಂದಂಥ ಮೂಲಭೂತ ಸೌಕರ್ಯಗಳು, ನಮ್ಮ ಹಕ್ಕುಗಳು ನಾವು ಪ್ರಶ್ನೆ ಮಾಡಿ ಕೇಳ್ರಿ ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಶಿವಕೋಳಿ, ನಮ್ಮ ವಾರ್ಡ್ 12 ನಂಬರ್ ವಾರ್ಡ್. ಧನ್ಯವಾದ.